ಚೀನಾ ದೇಶ ಅಧ್ಯಕ್ಷ ವಿರುದ್ಧವಾಗಿ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರೋದ್ರಿಂದ ಚೀನಾ ದೇಶದ ವಸ್ತುಗಳನ್ನು ಒಂದು ವಾರ ಗಡಿ ಕೊಡ್ತಾ ಇದ್ದೀವಿ. ಎಲ್ಲ ಶಾಪ್ ಅಂಗಡಿಗಳಲ್ಲೂ ಚೀನಾ ವಸ್ತುಗಳನ್ನು ಒಂದು ವಾರದಲ್ಲೇ ಖಾಲಿ ಮಾಡ್ಕೋಬೇಕು. ಒಂದು ವಾರದಲ್ಲೇ ಖಾಲಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ತದನಂತರ ಯಾವ್ಯಾವ ಚೀನಾ ವಸ್ತುಗಳು ಮಾತ್ರ ಅಂಗಡಿಗಳಲ್ಲಿ ಮುತ್ತಿಗೆ ಹಾಕೊಂಡು ಚೀನಾ ವಸ್ತುಗಳನ್ನು ಧ್ವಂಸ ಮಾಡ್ತೀವಿ. ಚೀನಾ ದೇಶ ಅಧ್ಯಕ್ಷಗೆ ಮಾನ ಮರ್ಯಾದೆ ಏನಾದ್ರು ಇತ್ತು ಅಂದ್ರೆ ಈ ಕೂಡಲೇ ಷಡ್ಯಂತ್ರವನ್ನು ಮಾಡೋದನ್ನ ನಿಲ್ಲಿಸಬೇಕು. ನಮ್ಮ ಭಾರತ ವಿರುದ್ಧವಾಗಿ ಯಾವ ಕ್ರಮವನ್ನು ಜರುಗಿಸಬಾರ್ದು, ಮಾಡಬಾರ್ದು. ಆಮೇಲೆ ಸೈನಿಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಘೋರ ಅಪರಾಧವಾಗಿರುತ್ತದೆ. ಘೋರ ಸೈನಿಕರ ಮೇಲೆ ಅಪರಾಧ ಮಾಡೋದು ಕನ್ನಡಿಗರು ಭಾರತ ದೇಶದ ಪ್ರಜೆಗಳ ಮೇಲೆ ಮಾಡಿದಂಥ ಒಂದು ತಂತ್ರವನ್ನು ಹಲ್ಲೆ ಆಗುತ್ತದೆ. ಈ ಕೂಡಲೇ ತಂತ್ರವನ್ನು ನಿಲ್ಲಿಸಿ, ಷಡ್ಯಂತ್ರ ತಂತ್ರವನ್ನು ನಿಲ್ಲಿಸಿ ನಮ್ಮ ಚೀನಾ ದೇಶದ ವಸ್ತುಗಳನ್ನು ರದ್ದುಗೊಳಿಸಬೇಕು. ಇದಕ್ಕೆ ಮೂಲತಃ ಸಂಬಂಧಪಟ್ಟ ಅಧಿಕಾರಿಗಳು ಏನಿದಾರಲ್ಲ, ಚೀನಾ ವಸ್ತುಗಳನ್ನು ಈ ಕೂಡಲೇ ರದ್ದು ಮಾಡಬೇಕು. ಒಂದು ವರ್ಷಕ್ಕೆ ಚೀನಾ ದೇಶಕ್ಕೆ 18 ಲಕ್ಷ ಕೋಟಿ ರೂಪಾಯಿ ಆದಾಯ ಹೋಗ್ತಾ ಇದೆ ಚೀನಾ ದೇಶಕ್ಕೆ ನಮ್ಮ ಭಾರತ ದೇಶದಿಂದ. ಈ ಕೂಡಲೇ ಭಾರತ ದೇಶ ಪ್ರಜೆಗಳು, ಕನ್ನಡಿಗರು ಈ ಕೂಡಲೇ ಚೀನಾ ವಸ್ತುಗಳನ್ನು ರದ್ದುಗೊಳಿಸಬೇಕು. ಇವತ್ತಿಂದಲೇ ಚೀನಾ ವಸ್ತುಗಳನ್ನು ಬಿಡಬೇಕು. ಜಿಲ್ಲಾಧ್ಯಕ್ಷ ರಾಜ್ಯ ರಕ್ಷಣೆ ವತಿಯಿಂದ ನಾನು ಎಲ್ಲರಲ್ಲೂ ಬೇಡಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.